ಕ್ರಿಕೆಟ್ ಬೆಟ್ಟಿಂಗ್ ಶೋಕಿಗಾಗಿ ಒಂಟಿ ಮನೆಗಳಲ್ಲಿ ದರೋಡೆ ಬರೋಬ್ಬರಿ 90 ಪ್ರಕರಣದಲ್ಲಿ ಭಾಗಿಯಾಗಿದ್ದ ಖದೀಮನ ಬಂಧನ. ಶ್ರೀರಂಗಪಟ್ಟಣ ಪೊಲೀಸರಿಂದ ಅಂತರ್ಜಿಲ್ಲಾ ದರೋಡೆಕೋರರ ಬಂಧನ. ನವೆಂಬರ್ 6ರಂದು ಕೂಡಲಕುಪ್ಪೆಯ ಮೀನಾಕ್ಷಿ ಸುವರ್ಣ ಮನೆಯಲ್ಲಿ ಕಳ್ಳತನ ಆಗಿತ್ತು. ಮಾರಕಾಸ್ತ್ರವನ್ನು ತೋರಿಸಿ ಮನೆಯಲ್ಲಿದ್ದ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಲಾಗಿತ್ತು. ಆರೋಪಿಗಳ ಪತ್ತೆಗೆ 2 ತಂಡಗಳನ್ನು ರಚಿಸಿದ್ದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಪ್ರಕರಣ ಸಂಬಂಧ 6 ಆರೋಪಿಗಳಲ್ಲಿ 5 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. 56 ವರ್ಷದ ಗಂಗರಾಜು ಅಲಿಯಾಸ್ ಗಂಗಾ ಬಂಧಿತ ಪ್ರಮುಖ ಆರೋಪಿ. ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದ ಗಂಗರಾಜು ಅಲಿಯಾಸ್ ಗಂಗಾ, ರಾಮನಗರದ ಮಂಜುನಾಥ ಅಲಿಯಾಸ್ ಕೆಂಪ, ಶಶಿಕುಮಾರ್ ಅಲಿಯಾಸ್ ಗೆಂಡೆ, ಕೃಷ್ಣ ಅಲಿಯಾಸ್ ರಾಜು, ಮದ್ದೂರು ಟೌನ್ನ ಸಂದೇಶ್ ಅಲಿಯಾಸ್ ಕಲರ್ ಬಂಧಿತರು ಅನ್ನೋದು ಗೊತ್ತಾಗ್ತಾ ಇದೆ. ಒಬ್ಬ ಪ್ರಮುಖ ಅಂತ ಏನು ಕರೆಸ್ಕೊಳ್ತಾ ಇದ್ದಾನೋ ಆತ ಮಾತ್ರ 56 ವರ್ಷ ಗಂಗರಾಜು ಅಲಿಯಾಸ್ ಗಂಗಾ, ಈತನೇ ಟೀಮ್ ಲೀಡರ್. ಇನ್ನುಳಿದವ್ರಿಗೆಲ್ಲರಿಗೂ ವಯಸ್ಸು 25, 27, 26 ಈ ರೀತಿಯಲ್ಲಿ ಇದೆ ನೋಡಿ. ಅತಿ ಚಿಕ್ಕ ವಯಸ್ಸು 25, 26, 27 ದುಡ್ಕೊಂಡು ತಿನ್ನೋಕ್ಕೆ ಏನು ರೋಗ ಇವ್ರಿಗೆ ಹೇಳಿ ನೋಡೋಣ. ಹಾಗಿದ್ರೆ ಎಂಥ ಕೆಲಸಗಳು ಬೇಕಾದರೂ ಸಿಗತ್ತೆ. ಮೈ ಬಗ್ಸಿ ಕೆಲಸ ಮಾಡಿದ್ರೆ ದುಡ್ಡು ಸಿಗತ್ತೆ, ಜೀವನ ಮಾಡ್ಬೋದು, ಸ್ವಲ್ಪ ದಿನ ಕಷ್ಟ ಆಗ್ಬೋದು, ಯಶಸ್ಸು ಸಿಗೋಕ್ಕೆ. ಆದರೆ ಈ ಥರ ಕತ್ಕೊಂಡು ಯಾಕೆ ಬದುಕಬೇಕು? ಬರೋಬ್ಬರಿ 90 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಗಂಗರಾಜು ಅಲಿಯಾಸ್ ಗಂಗಾ, ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಸಾಲ ಮಾಡಿಕೊಂಡಿದ್ದ ಆರೋಪಿಗಳು, ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಗುರುತಿಸ್ತಾ ಇದ್ದ ಸಂದೇಶ್, ಪ್ಲಾನ್ ಮಾಡಿ ಒಂಟಿ ಮನೆ ದರೋಡೆ ಮಾಡ್ತಾ ಇದ್ದ ಖತರ್ನಾಕ್ಗಳು. ಬಂಧಿತರಿಂದ 5.5 ಲಕ್ಷ ಮೌಲ್ಯದ 55 ಗ್ರಾಂ ಚಿನ್ನ, 1 ಬೈಕನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಗಂಗಾಧರ್ ವಿರುದ್ಧ ಬೆಂಗಳೂರು ಸೆಂಟ್ರಲ್ ಪೊಲೀಸ್ ಠಾಣೆಯಲ್ಲಿ 56, ಮಂಡ್ಯ ಪಶ್ಚಿಮ ಠಾಣೆಯಲ್ಲಿ 6, ಹಲಗೂರು ಠಾಣೆಯಲ್ಲಿ 26 ಕೇಸು. ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಅನೇಕ ಕೇಸಸ್ಗಳ ಮೇಲೆ ಇತ್ತಂತೆ. ತುಂಬ ದಿನದಿಂದ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು, ಇದೀಗ ಹಿಡಿಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಎದುರಿಸಿ ಎಲ್ಲ ಮಾಸ್ಕ್ ಹಾಕೊಂಡಿದ್ರು. ಮೈ ಮೇಲಿದ್ದ ಚಿನ್ನದ ಒಡವೆಗಳನ್ನ ಬಿಚ್ಕೊಂಡು ಹೋದ್ರು, ಯಾರು ಅಪರಿಚಿತರು ಮೈಗೆ ಬಿಚ್ಕೊಂಡು ಹೋದ್ರು. ಮಂಡ್ಯ ಪಶ್ಚಿಮ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆಗೆ ತನಿಖೆಯನ್ನು ನಡೆಸಲಾಗ್ತಾ ಇತ್ತು. ಪೊಲೀಸರು ಕಾರ್ಯಾಚರಣೆ ನಡೆಸಿ 90 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಗಂಗರಾಜು ಅಲಿಯಾಸ್ ಗಂಗಾ, ಈತನು ಸೇರಿದಂತೆ ಈತನ ಸಹಚರರನ್ನು ಕೂಡ ಬಂಧಿಸಲಾಗಿದೆ. ಇವರುಗಳು ಒಂಟಿ ಮನೆಯನ್ನು ಟಾರ್ಗೆಟ್ ಮಾಡ್ತಿದ್ರಂತೆ, ಮೊದಲು ಪ್ಲ್ಯಾನ್ ಮಾಡ್ಕೊಳ್ತಿದ್ರಂತೆ. ತುಂಬ ದಿನಗಳಿಂದ ಯಾವ ಮನೆಯಲ್ಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ಇರಲ್ಲ, ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಸುತ್ತಮುತ್ತದಲ್ಲಿ ಯಾವುದೂ ಇಲ್ಲದೆ ಸಿಂಗಲ್ ಆಗಿರುವಂಥ ಮನೆಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಿದ್ರಂತೆ. ಅದಾದ ನಂತರ ಹೋಗಿ ಕದಿಯೋ ಕೆಲಸ ಮಾಡ್ತಾಯಿದ್ರು. ಇವರುಗಳು ಬೆಟ್ಟಿಂಗ್ ಆಡಿ ಹಣವನ್ನು ಕಳ್ಕೊಂಡು ಮತ್ತೆ ಬೆಟ್ಟಿಂಗ್ ಆಡುವುದಕ್ಕೆ ಅಂತಾನೆ ಈ ಥರದ್ದು ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.